ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿ ಅವರು ನಂದಿನಿ ಅವ್ರ ಬಗ್ಗೆ ನೆನಪು ಮಾಡಿಕೊಂಡು ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾರೆ. ಅಲ್ಲ, ನಾನು ಅಪ್ಪನ ಅಷ್ಟು ಪ್ರೀತಿಸ್ತೀನಿ, ಅಷ್ಟು ಹಚ್ಕೊಂಡಿದ್ದೀನಿ, ಈಗಿರ್ಬೇಕಾದ್ರೆ ಅವರು ಯಾವತ್ತೂ ಕೂಡ ನನ್ನ ಮಗಳು ಅಂತ ನೋಡೇ ಇಲ್ಲ, ಮಗಳು ಥರ ನೋಡ್ಕೊಂಡು ಇಲ್ಲ. ಈಗಿರ್ಬೇಕಾದ್ರೆ ನೀವು ಕೂಡ ನನ್ನ ಯಾಕಮ್ಮ ಬಿಟ್ಟೋದ್ರಿ, ನಾನು ನಿಮ್ಮನ್ನ ಎಷ್ಟು ಹಚ್ಕೊಂಡಿದ್ದೆ, ನೀವು ನನ್ನ ತಾಯಿ ಥರನೇ ನೋಡ್ಕೊಂಡಿದ್ರ, ನಾನು ಕೂಡ ನಿಮಗೆ ಮಗಳಾಗೇ ಇದ್ದೆ. ಈಗಿರ್ಬೇಕಾದ್ರೆ ಯಾಕಮ್ಮ ನನ್ನ ಇಷ್ಟು ದೂರ ಹೇಳ್ದೆ ಕೇಳದೆ ಹೊರಟೋಗ್ಬಿಟ್ರಿ. ಅಟ್ಲೀಸ್ಟ್ ಒಂದು ಮಾತಾದರೂ ಕೂಡ ನೀವು ಹೇಳ್ಬೇಕಾಗಿತ್ತಲ್ವಾ. ಪರಿಸ್ಥಿತಿ ಎಂಥದೇ ಆಗಿರ್ಬೋದು, ಆದರೆ ನೀವು ಹೇಳ್ದೆ ಹೋಗಿದ್ದು ತಪ್ಪು ಅಮ್ಮ. ನಿಜವಾಗ್ಲೂ ನೀವು ನನ್ನ ಬಿಟ್ಟು ಹೋಗ್ಬಾರ್ದಿತ್ತು. ನಿಮಗೆ ಅಷ್ಟೊಂದು ಬೇಜಾರಾಯ್ತಾ ಈ ಮನೆಯಲ್ಲಿ? ಆದರೂ ಕೂಡ ನಾವೆಲ್ಲರೂ ಪರ ವಹಿಸ್ಕೊಂಡು ಮಾತಾಡಿದ್ವಿ, ಆದರೂ ನೀವು ಈ ಥರ ಹೋಗ್ಬಿಡ್ರಲ್ಲಮ್ಮ. ನಿಮ್ಗೆ ಅಷ್ಟೊಂದು ಬೇಜಾರಾಗಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗಿದ್ದಿದ್ರೆ ನಾನು ನಿಮಗೆ ಖಾಲಿ ಬಿದ್ದು ಕ್ಷಮೆ ಕೇಳ್ತಾ ಇದ್ದೆ. ಆದರೆ ನಿಮ್ಮನ್ನು ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಆದರೂ ಕೂಡ ನಿಮ್ಮ ನೆನಪು ನನಗೆ ತುಂಬ ಆಗ್ತಿದೆ ಅಮ್ಮ. ಎಲ್ಲಿದ್ದೀರಾ ಅಮ್ಮ? ನಿಜವಾಗ್ಲೂ ನೀವು ನನಗೆ ಬೇಕು ಅಮ್ಮ. ನಿಮ್ಮ ಜೊತೆ ನಾನು ಕಾಲ ಕಳಿಬೇಕು. ನೀವಿರೋದ್ರಿಂದ ನನಗೆ ನನ್ನ ತಾಯಿ ಇಲ್ಲ ಅನ್ನೋ ಫೀಲನ್ನೇ ಮರ್ತೋಗ್ಬಿಟ್ಟಿದ್ದೆ ನಾನು. ನನ್ನ ತಾಯಿ ದೂರ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತಾನೆ ಇರಲಿಲ್ಲ. ನಿಮ್ಮಲ್ಲೇ ನಾನು ನನ್ನ ತಾಯಿನ ನೋಡ್ತಾ ಇದ್ದೆ. ಹೀಗಿರಬೇಕಾದ್ರೆ ನಿಮ್ಮನ್ನು ನಾನು ಎಷ್ಟು ಹಚ್ಕೊಂಡಿದ್ದೆ, ಯಾಕೆ ಬಿಟ್ಟೋದ್ರಿ ಅಮ್ಮ, ನೀವು ಕೂಡ ನನ್ನಿಂದ ದೂರ ಆಗ್ಬಿಟ್ರಲ್ಲ ಅಂತ ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾರೆ. ಈ ಕಡೆ ನಂದಿನಿ ಅವರು ಕೂಡ ಶ್ರಾವಣಿನ ನೆನಪು ಮಾಡಿಕೊಂಡು, ಇಲ್ಲ ಮಗಳೇ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು, ನಾನು ಬೇಜಾರಾಗಿದ್ದ ಕಾರಣಕ್ಕೆ ಮನೆ ಬಿಟ್ಟು ಬರಲಿಲ್ಲ. ಆ ವಿಜಯಾಂಬಿಕೆಗೆ ನಾನು ಅಲ್ಲಿರೋ ವಿಷಯ ಗೊತ್ತಾಗಿದೆ, ಅವಳು ಮಾತ್ರ ಸುಮ್ಮನೆ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಹೇಳ್ದೆ ಕೇಳದೆ ಬರಬೇಕಾಯ್ತು. ಆದರೆ ನೀನು ನನ್ನ ತಪ್ಪಾಗಿ ತಿಳ್ಕೊಬೇಡ, ನಾನು ನಿನಗೆ ತಾಯಿ ಪ್ರೀತಿನ ಕೊಡೋಕ್ಕಾಗ್ತಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗಳೇ ಅಂತ ಹೇಳ್ಬಿಟ್ಟು ಅವರು ಕೂಡ ಶ್ರಾವಣಿನ ನೆನಪು ಮಾಡಿಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಶ್ರೀವಲ್ಲಿ ಮತ್ತು ಸುಬ್ಬು ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಶ್ರೀವಲ್ಲಿ ಹೇಳಿದ ಮಾತನ್ನ ಕೇಳಿ ಸುಬ್ಬು ಅವರು, ಅಲ್ಲ ಶ್ರೀವಲ್ಲಿ, ಏನು ಹೇಳ್ತಾ ಇದೆಯಾ? ಆ ವಿಜಯಾಂಬಿಕಾ ನಿಮ್ಮ ಅಮ್ಮಂಗೆ ಫೋನ್ ಮಾಡಿದ್ರ ಅಂತ ಕೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ಹೌದು ಸುಬ್ಬು, ನಮ್ಮ ಅಮ್ಮಂಗೆ ಫೋನ್ ಮಾಡಿದ್ರಂತೆ. ಅಷ್ಟೇ ಅಲ್ಲ ಸುಬ್ಬು, ಆ ನಂದಿನಿ ಅವ್ರು ಇದ್ದಾರಲ್ಲ, ಅವ್ರ ಫೋಟೋನ ಕಳಿಸ್ಕೊಡು ಅಂತ ಕೇಳಿದ್ರಂತೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವ್ರಿಗೆ ಫುಲ್ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದೆ ಶ್ರೀವಲ್ಲಿ, ಅಂದರೆ ನಿಮ್ಮಮ್ಮ ಫೋಟೋ ಕಳಿಸ್ಬಿಟ್ರಾ ಅಂತ ಕೇಳ್ತಾರೆ. ಇಲ್ಲ ಸುಬ್ಬು, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಫೋಟೋ ಏನು ಕಳಿಸಿಲ್ಲ, ನಮ್ಮಮ್ಮ ಆಗೋದಿಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಅದಕ್ಕೋಸ್ಕರನೇ ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಅದಕ್ಕೋಸ್ಕರ ಬಂದಿದ್ದಾರಾ? ಆದರೂ ಕೂಡ ನಾವು ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಹಾಗೆ ಶ್ರೀವಲ್ಲಿ ಅವರು, ಅಲ್ಲ ಸುಬ್ಬು, ಇವಾಗ ನಂದಿನಿ ಅವರು ಎಲ್ಲಿದ್ದಾರೆ, ಏನು ಮಾಡ್ತಾರೆ, ಏನಾದರೂ ಮಿಸ್ ಆಗಿ ಗೊತ್ತಾದರೆ ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬರು, ನನಗೂ ಗೊತ್ತಿಲ್ಲ ಶ್ರೀವಲ್ಲಿ, ಆದರೆ ಅವರೆಲ್ಲ ಒಂದು ಕಡೆ ಇರ್ತಾರೆ. ಆದರೆ ವಿಜಯಾಂಬಿಕೆಗೆ ನಂದಿನಿ ಅವರೇ ಅಂತ ಗೊತ್ತಾಗಿರೋದಿಲ್ಲ, ಆದರೆ ಇರ್ಬೋದೇನೋ ಅಂತ ಅಂದ್ಕೊಂಡು ಹುಡ್ಕೊಂಬಂದಿರ್ತಾರೆ ಆ ವಿಜಯಾಂಬಿಕಾ. ಆದರೂ ಕೂಡ ನಮ್ಮ ಹುಷಾರಲ್ಲಿ ನಾವಿರಬೇಕು. ಸರಿ ಶ್ರೀವಲ್ಲಿ, ಈ ವಿಷಯನ ಮಾತ್ರ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಹೇಳ್ಕೊಬೇಡ, ಈ ವಿಷಯ ನಿನ್ನಲ್ಲೇ ಇರಲಿ ಸರಿನಾ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ, ಸರಿ ಸುಬ್ಬು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲಿ ಪದ್ದು ಕೂಡ ಬರ್ತಾರೆ. ಅಪ್ಪ ಎಲ್ಲೋಗಿದ್ರೆ, ಕಾಣಿಸ್ತಾನೆ ಇಲ್ವಲ್ಲ ಬೆಳಗಿನ ಅಂತ ಕೇಳ್ತಾರೆ. ಏನು ಅಂತ ಹೇಳಲಿ ಸುಬ್ಬು, ನಾನು ನಂದಿನಿ ಅಮ್ಮವರು ಎಲ್ಲಾದರೂ ಇದ್ದಾರೇನೋ ಅಂತ ಹುಡುಕೊಂಡು ಹೋಗಿದ್ದೆ, ದೇವಸ್ಥಾನದಲ್ಲಿ, ಪಾರ್ಕಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಕಡೆನೂ ನೋಡಿದೆ ಕಣೋ, ಆದರೆ ಅವ್ರು ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋದ್ರೋ ಏನೋ ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬವರು, ಅಪ್ಪ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಯಾಕೆ ಅಂತಂದರೆ ನಂದಿನಿ ಅಮ್ಮರು ಸೇಫ್ ಆಗಿರ್ತಾರೆ. ಅಷ್ಟೇ ಅಲ್ಲದೆ ವಿಜಯಾಂಬಿಕೆಗೆ ಅವ್ರ ಸುಳಿವೇನೋ ಸಿಕ್ಕಿರೋದಿಲ್ಲ ಅಂತ ಹೇಳ್ತಾರೆ. ಹೇಗೆ ಹೇಳ್ತಿದ್ಯಾ ಮಗನೇ ಅಂತ ಕೇಳ್ತಾರೆ. ಆಗ ಸುಬ್ಬವರು, ಹೇಗೆ ಅಂತಂದರೆ ವಿಜಯಾಂಬಿಕಾ ಇಲ್ಲಿಗೆ ಬಂದಿದ್ಲು ಅಪ್ಪ, ಆದರೆ ಅವಳಿಗೆ ನಂದಿನಿ ಅಮ್ಮವ್ರು ಇರ್ಬೋದೇನೋ ಅನ್ನೋ ಡೌಟಲ್ಲಿ ಬಂದಿದ್ದಾಳೆ ಹೊರತು ಏನೇ ಅಂತ ಇವಳಿಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಅಪ್ಪ. ಅದಕ್ಕೋಸ್ಕರ ನಂದಿನಿ ಅಮ್ಮವರು ತಕ್ಷಣವೇ ಅಲ್ಲಿಂದ ಹೊರಟುಬಿಟ್ಟಿದ್ದಾರೆ. ಆದರೆ ವಿಷಯ ಹೇಗೂ ಗೊತ್ತಾಗ್ಬಿಟ್ಟಿದೆ. ಆದರೆ ನಂದಿನಿ ಅಮ್ಮವರು ಎಲ್ಲೇ ಇದ್ರೂ ಕೂಡ ಸೇಫ್ ಆಗಿರ್ತಾರೆ ಅಪ್ಪ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಆದಷ್ಟು ಬೇಗ ನಂದಿನಿ ಅಮ್ಮವರು ಎಲ್ಲಿದ್ದಾರೆ, ಏನು ಮಾಡ್ತಾರೆ ಅಂತ ಎಲ್ಲನೂ ಕೂಡ ತಿಳ್ಕೊಳ್ತೀನಿ, ನೀವು ಆರಾಮಾಗಿರಿ ಅಂತ ಹೇಳ್ತಾರೆ. ಆಗ ಪದ್ದವರು, ಸರಿ ಸುಬ್ಬು, ಹಾಗೆ ಆಗಲಿ ಅಂತ ಹೇಳ್ತಾರೆ. ನಂದಿನಿ ಅವರು ರೂಮಿಂದ ಹಾಲ್ಗೆ ಬರ್ತಾ ಇರ್ತಾರೆ. ಆಗ ಚೋಟು ಅವರು, ಅಮ್ಮವರೇ, ನಿಮಗೆ ಈ ಮನೆ ಇಷ್ಟ ಆಯ್ತಾ ಅಂತ ಕೇಳ್ತಾರೆ. ಆಗ ನಂದಿನಿ ಅವರು, ಚೋಟು, ಮನೆ ಮಾತ್ರ ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು, ಯಾವ ಪ್ರತಿ ಕ್ಷಣದಲ್ಲೂ ಕೂಡ ನನ್ನ ಜೊತೆಯಲ್ಲಿ ಇರ್ತೀಯ, ಅಷ್ಟೇ ಅಲ್ಲದೆ ನೀನು, ಸುಬ್ಬು, ಪದ್ದು, ನಿಜವಾಗ್ಲೂ ನೀವೆಲ್ಲರೂ ನನ್ನ ಜೊತೆಗೆ ಇರೋದಕ್ಕೆ ನಾನು ನನ್ನ ಗುರಿನ ಮುಟ್ತೀನಿ ಅನ್ನೋ ಧೈರ್ಯದಲ್ಲಿದ್ದೀನಿ. ಅಷ್ಟೇ ಅಲ್ಲದೆ ನಾನು ಯಾವಾಗ ಮನೆ ಚೇಂಜ್ ಮಾಡಬೇಕಾದ್ರೂ ಕೂಡ ನೀನು ನನ್ನ ಜೊತೆಯಲ್ಲೇ ಇರ್ತೀಯ ಅಂತ ಹೇಳಿ ಹೊಗಳ್ತಾ ಇರ್ತಾರೆ. ಆಗ ಚೋಟು ಅವರು, ಅಲ್ಲ ಅಮ್ಮವರೇ, ನೀವು ನನಗೆ ಅನಾಥನಾಗಿ ಇದ್ದಾಗ ಬಂದು ಸಹಾಯ ಮಾಡಿದ್ರಿ, ನನ್ನ ಸಾಕಿದ್ರಿ, ನನಗೆ ಅಂತ ಒಂದು ಜೀವನ ಕಟ್ಕೊಟ್ರಿ, ಬದುಕಲ್ಲಿ ತಪ್ಪು ಸರಿ ಯಾವುದು ಅಂತ ಹೇಳ್ಕೊಟ್ರಿ. ಹೀಗಿರಬೇಕಾದ್ರೆ ನಾನು ಇಷ್ಟು ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಇಷ್ಟೆಲ್ಲ ಚಿಕ್ಕದು ಅಮ್ಮವರೇ, ನನಗೆ ಇದೆಲ್ಲ ಅದೃಷ್ಟ ಅಂತ ಹೇಳ್ಬೋದು ಅಂತ ಹೇಳ್ತಾ ಇರ್ತಾರೆ. ಆಗ ನಂದಿನಿ ಅವರು, ಅಲ್ಲ ಚೋಟು, ಈ ಊರಲ್ಲಿ ಎಲ್ಲ ಓಕೆನಾ, ನನ್ನ ಬಗ್ಗೆ ಏನಾದರೂ ಯಾರಾದರೂ ಕೇಳ್ತಾರ ಅಂತ ಕೇಳ್ತಾರೆ. ಆಗ ಚೌಟವರು, ಇಲ್ಲ ಅಮ್ಮವರೇ, ನೀವೇನು ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ, ಯಾಕೆಂದರೆ ಈ ಊರಲ್ಲಿ ಇರೋ ತುಂಬ ಒಳ್ಳೆ ಜನ, ಅವರು ದುಡ್ಡಿಗೆ ಯಾವುದಕ್ಕೂ ಕೂಡ ಬೆಲೆ ಕೊಡೋದಿಲ್ಲ, ಯಾವ್ರಾಯಿತು ಅವ್ರು ಬಾಡಾಯಿತು ಅಂತ ಇದ್ಬಿಡ್ತಾರೆ. ಆದರೆ ಒಂದೇ ಸಮಸ್ಯೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಏನು ಹೇಳ್ತಾ ಇದೆಯಾ ಚೋಟು ಅಂತ ಕೇಳ್ತಾರೆ. ಏನು ಅಂತಂದರೆ, ಫೋನ್ ಇಲ್ಲ, ಫೋನ್ ಇದ್ದರೂ ಕೂಡ ಯೂಸ್ ಮಾಡೋ ಅಂಥದ್ದಿಲ್ಲ, ನೆಟ್ವರ್ಕ್ ಇಲ್ಲ, ಹಾಗೆ ಇದ್ಬಿಡ್ಬೇಕಾಗುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ನಾನು
ನನ್ನ ಜಗತ್ತನ್ನೇ ಬಿಟ್ಟಿದ್ದೀನಿ ಅಂತ ಅಂದಮೇಲೆ ಈ ಫೋನ್ನ ಬಿಟ್ಟಿರೋದೇ ನನಗೆ ಕಷ್ಟ ಅಲ್ಲ ಅಂತ ಹೇಳ್ತಾರೆ. ಆಗ ಚೋಟವರು, ಅಮ್ಮೋರೆ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಎಷ್ಟೇ ಕೋಟಿ ಜನದ ಮಧ್ಯೆ ಬದುಕ್ತಿದ್ರು ಕೂಡ ನಾವು ನಮ್ಮವ್ರು ನಮ್ಮ ಜೊತೆ ಇಲ್ಲ ಅಂತಂದರೆ ಅದೇ ಥರ ಅಲ್ವಾ, ಜಗತ್ತೇ ನಮಗಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಆ ರೀತಿ ಹೇಳಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ಶ್ರಾವಣಿನ ನೆನಪು ಮಾಡಿಕೊಂಡು ನಂದಿನಿ ಅವರು ಅಲ್ಲಿಂದ ಹೋಗ್ತಾರೆ. ಈ ಕಡೆ ವಿಜಯಾಂಬಿಕೆ ಅವರು ಆ ನಂದಿನಿನ ಇಲ್ವಾ ಅಂತ ನನಗೆ ತಿಳ್ಕೊಳ್ಳೋದಕ್ಕೆ ಆಗಲೇ ಇಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡು ರೂಮಲ್ಲಿ ಇರ್ತಾರೆ. ಅಷ್ಟರಲ್ಲಿ ಮದನ್ ಅವರು, ಅಲ್ಲ ಮಾಮ್, ನೀನು ಬೆಳಗ್ಗೆ ಹೋಗಿ ಜೋಶ್ನ ನೋಡ್ಬಿಟ್ಟು ಗೆದ್ಕೊಂಬರ್ತೀಯಾ ಅಂತ ಅಂದ್ಕೊಂಡೆ, ಬೇಟೆ ಆಡೋದಕ್ಕೆ ಹೋಗಿದ್ಯಾ ಅಂತ ಅಂದ್ಕೊಂಡ್ರೆ ಖಾಲಿ ಕೈಯಲ್ಲಿ ಬಂದಿದ್ಯಲ್ಲ ಮಾಮ್, ನನಗಂತೂ ತುಂಬಾ ಬೇಜಾರಾಗ್ತಿದೆ, ಏನು ಹೇಳಲಿ ನಾನು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕೆಗೆ ಕೋಪ ಬರುತ್ತೆ. ಶಟಾಪ್ ಮಾಡಿ ಅಂತ ಹೇಳ್ತಾರೆ. ಅಲ್ಲ ಮಾಮ್, ನನ್ನ ಬಾಯಿ ಮುಚ್ಚೋದನ್ನು ಬಿಟ್ಟು ನೀವೇನು ಮಾಡಬೇಕು ಅಂತ ಹೊರಟಿದ್ದೀರಾ ಅದನ್ನು ಮೊದಲು ಮಾಡಿ, ನೀವು ನನ್ನ ಬಾಯಿ ಮುಚ್ಚಿದ ತಕ್ಷಣ ಎಲ್ಲನೂ ಕೂಡ ಸರಿ ಹೋಗುತ್ತಾ ಏನೋ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕೆ ಅವರು, ಅಲ್ಲ ಮಾಡಿ, ನೀನು ಏನು ಹೇಳ್ತಾ ಇದೆಯಾ, ಸ್ವಲ್ಪನಾದರೂ ಅರ್ಥ ಆಗ್ತಿದೆಯಾ ನಿನಗೆ, ನಾನು ಅದನ್ನಕ್ಕೋಸ್ಕರನೇ ಹೋದೆ, ಆದರೆ ಅವಳು ಅಲ್ಲಿಂದ ಹೋಗ್ಬಿಟ್ಲು, ನಾನು ಬರ್ತಿದ್ದೀನಿ ಅನ್ನೋ ವಿಷಯ ಅವಳಿಗೆ ಹೇಗೆ ಗೊತ್ತಾಯಿತು, ಅದೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಅಲ್ಲ ಮಾಮ್, ಮೊದಲು ನಾವು ಎಚ್ಚರದಲ್ಲಿರಬೇಕು, ಯಾಕೆ ಅಂತಂದರೆ ಆ ಕಾಂತಮ್ಮನ ಗಂಡ ಇದ್ದಾನಲ್ಲ, ಅವನೇನಾದರೂ ವಿಷಯ ಹೇಳಿರ್ಬೋದಾ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕೆ ಅವರು, ಆ ಕಾಂತಮ್ಮನ ಗಂಡನ ನಂಬ್ಕೊಂಡು ನಾನೊಬ್ಳು ಫೂಲ್ ಆಗಿಬಿಟ್ಟೆ, ಅವನೊಬ್ಬ ದೊಡ್ಡ ಈಡಿಯಟ್ ಅಂತ ಹೇಳಿ ಬೈತಾ ಇರ್ತಾರೆ. ಆದರೂ ಕೂಡ ಆ ಕಾಂತಮ್ಮನ ಗಂಡ ಏನಾದರೂ ವಿಷಯನ ಎಲ್ರಿಗೂ ಹೇಳಿದಿದ್ರೆ ನಿಜವಾಗ್ಲೂ ಆ ನಂದಿನಿ ಸುಮ್ಮನೆ ಇರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಅಲ್ಲ ಮಾಮ್, ನೀನು ಈಗಲೂ ಹೇಗೆ ಹೇಳ್ತೀಯಾ, ಎಲ್ಲ ವಿಷಯನೂ ಕೂಡ ಅವಯ್ಯ ಹೇಳಿರ್ಬೋದಲ್ವಾ, ಹೇಳ್ಬಿಟ್ಟು ಎಲ್ಲ ಹೋಗಿರ್ಬೋದಲ್ವಾ, ನೀನು ಅಂದ್ಕೊಂಡಿದ್ಯಾ ಅವಳಿಗೆ ಬಲೆ ಬೀಸ್ತೀನಿ ಅಂತ, ಯಾರಿಗೆ ಗೊತ್ತು, ಆ ನಂದಿನಿ ಬಲೆ ಬೀಸಿರೋ ಬಲೆಗೆ ನೀನೇ ಕೂಡ ಬಿದ್ದಿರ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕೆ ಅವರು, ಮದನ್ ಪ್ಲೀಸ್ ಸ್ಟಾಪ್ ಇಟ್, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ, ಆಟನ ಅವಳೇ ಶುರು ಮಾಡಿರ್ಬೋದು, ಆದರೆ ನಾನು ಮುಗಿಸ್ತೀನಿ ಆಟನ, ನಾನೇ ಗೆಲ್ಲೋದು, ಅವಳು ಇವಾಗ ಗೆಲ್ತಿರ್ಬೋದು, ಆದರೆ ಕೊನೆ ಗೆಲ್ಲೋದು ನಾನೇ ಆಗಿರ್ತೀನಿ, ಯಾವುದೇ ಕಾರಣಕ್ಕೂ ಸೋಲನ್ನ ಒಪ್ಕೊಳ್ಳೋದಕ್ಕೆ ವಿಜಯಾಂಬಿಕಾ ತಯಾರಿರೋದಿಲ್ಲ, ಯಾವುದೇ ಕಾರಣಕ್ಕೂ ನಾನೇ ಗೆಲ್ತೀನಿ, ನೋಡ್ತಾ ಇರೋ ಅಂತ ಹೇಳ್ತಾರೆ. ಆಗ ಮದನ್ ಅವರು, ನೀವೇನೇ ಹೇಳಿ ಮಾಮ್, ನಿಜವಾಗ್ಲೂ ನಾವು ಸೋಲ್ತೀವಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಈ ರೀತಿ ಮತ್ತೆ ಮಾತಾಡಿದ್ರೆ ಸುಮ್ಮನೆ ಇರೋದಿಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಬೈತಾರೆ. ಈ ಕಡೆ ಕಾಂತಮ್ಮ ಅವರು ತನ್ನ ಗಂಡನ ನೆನಪು ಮಾಡಿಕೊಂಡು ಏನೇನೋ ಹಾಡು ಹೇಳ್ಕೊಂಡು ಹುಚ್ಚುಚ್ಚಾಗಿ ಆಡ್ತಾ ಇರ್ತಾರೆ. ಅಷ್ಟರಲ್ಲಿ ಐಶು ಹೋಗ್ಬಿಟ್ಟು ಅವ್ರ ಅಜ್ಜಿನ ಕರ್ಕೊಂಬರ್ತಾರೆ. ವಿಶಾಲಾಕ್ಷಿ ಅವ್ರು ಕೂಡ ಬಂದು ನೋಡ್ತಾರೆ. ಕಾಂತಮ್ಮ ಅವರೇ, ಏನಾಗಿದೆ ನಿಮಗೆ ಅಂತ ಹೇಳ್ತಾರೆ. ಏನಂತ ಹೇಳಿ, ನನ್ನ ಗಂಡ ನನ್ನ ಬಿಟ್ಟೋಗ್ಬಿಟ್ಟ, ನನಗೆ ಬೇಜಾರಾಗ್ತಿದೆ, ಯಾವಾಗ ಬರ್ತಾರೋ ಏನು ಕಥೆಯೋ ಅಂತ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ವಿಚಿತ್ರವಾಗಿ ಹಾಡ್ತಾ ಇರ್ತಾರೆ. ಕಾಂತಮ್ಮ ಅವರೇ, ನೀವು ಯಾಕೆ ಈ ಥರ ಆಡ್ತಿದ್ದೀರಾ ವಿಚಿತ್ರವಾಗಿ, ಅಲ್ಲ ನಿಮ್ಮ ಗಂಡ ಹೋಗಬೇಕಾದ್ರೆ ಏನಾದ್ರು ಬೇಜಾರು ಮಾಡ್ಕೊಂಡ್ರಾ, ಅಷ್ಟೊಂದು ಬೇಜಾರಾಗಿದೆ ವಾಪಸ್ ಬರ್ತಾ ಇದ್ರು ಅಲ್ವಾ, ಅವ್ರು ಖುಷಿಯಾಗಿ ಹೋದ್ರಲ್ವಾ, ನೀವು ನೋಡಿದ್ರೆ ಹೀಗೆ ಆಡ್ತಿದ್ರಲ್ಲ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು, ಹೌದಲ್ವಾ, ನನ್ನ ಗಂಡ ಹೋಗಬೇಕಾದ್ರೆ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಿಲ್ಲ, ಈಗಿರ್ಬೇಕಾದ್ರೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ತಾ ಇದ್ದೀನಿ, ಏನೋ ನನ್ನ ಗಂಡನ ನೆನಪು ಮಾಡಿಕೊಂಡು ನನಗೆ ಸರಿಯಾಗಿ ಊಟನೇ ಸೇರ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು, ಅಲ್ಲ ಕಾಂತಮ್ಮ ಅವರೇ, ಬೆಳಗ್ಗೆ ನೋಡಿದ್ರೆ ಅಷ್ಟೊಂದು ಊಟ ಮಾಡಿದ್ರಿ, ಈಗ ನೋಡಿದ್ರೆ ಈ ಥರ ಮಾತಾಡ್ತಿದ್ರಲ್ಲ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು, ಅಲ್ಲ ವಿಶಾಲಾಕ್ಷಿ, ನಾನು ಅವಾಗಲೇ ಊಟ ಮಾಡಿದೆ ಸರಿ, ಆದರೆ ಇವಾಗ ಸೇರುತ್ತೋ ಇಲ್ವೋ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಊಟ ಮಾಡೋದಕ್ಕೆ ಅಂತ ಕಾಂತಮ್ಮ ಹೋಗ್ತಾರೆ. ಏನು ಕಾಂತಮ್ಮನೋ ಏನೋ ತಲೆ ತಿಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬೈಕೊಂಡು ಹೋಗ್ತಾರೆ. ಈ ಕಡೆ ಶ್ರಾವಣಿಯವರು ನಂದಿನಿ ಅವ್ರ ನೆನಪಲ್ಲಿ ಊಟ ಮಾಡದೆ ಸುಮ್ಮನೆ ಕೂತಿರ್ತಾರೆ. ಆಗ ಸುಬ್ಬು ಅವರು, ಊಟನ ಹಾಕೊಂಡೋಗಿ ಮೇಡಮ್ ಪ್ಲೀಸ್ ಊಟ ಮಾಡಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಅಲ್ಲ ಸುಬ್ಬು, ಅಲ್ಲ ಅಮ್ಮ ಎಲ್ಲೋಗ್ಬಿಟ್ರು ಅಂತ ಗೊತ್ತೇ ಆಗಲಿಲ್ಲ, ಒಂದು ಮಾತು ಕೂಡ ಹೇಳಿಲ್ಲ, ಅಷ್ಟೊಂದು ಬೇಜಾರಾಗ್ಬಿಡ್ತಾ, ನಾವೆಲ್ಲರೂ ಕೂಡ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡ್ವಿ, ನಮ್ಮ ಮನೆಯಲ್ಲಿ ಒಬ್ಬರು ಅಂತ ನೋಡಿದ್ವಿ, ಅಷ್ಟೇ ಅಲ್ಲದೆ ನಾನು ಅವ್ರ ಮಗಳಾಗಿದ್ದೆ, ಅವರು ಕೂಡ ನನಗೆ ತಾಯಿ ಆಗಿದ್ರು, ಅವರು ನಮ್ಮ ಜೊತೆ ಇದ್ದಾಗ ಅವರೇ ನನ್ನ ತಾಯಿ ಅನ್ನೋ ಭ್ರಮೆನಲ್ಲಿದ್ದೆ, ಅವರೇ ನನ್ನ ತಾಯಿ ಆಗಿರ್ಬೋದು ಅನ್ನೋ ಇದರಲ್ಲಿದ್ದೆ, ಆದರೆ ಇವಾಗ ನೋಡಿದ್ರೆ ಸಡನ್ ಆಗಿ ಬಿಟ್ಟೋಗ್ಬಿಟ್ರಲ್ಲ ಸುಬ್ಬು, ಯಾಕೆ ಸುಬ್ಬು ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ನೀವೇನು ವರಿ ಮಾಡ್ಕೋಬೇಡಿ, ಅವರು ಆ ಥರ ಹೋಗಿದ್ದಾರೆ ಅಂತಂದರೆ ಯಾರೋ ಸಂಬಂಧಿಕರು ಸಿಕ್ಕಿರ್ಬೋದು, ಅಥವಾ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಏನೋ ಒಂದು ಮುಖ್ಯವಾದ ಕಾರಣ ಇರುತ್ತೆ, ಅದಕ್ಕೋಸ್ಕರ ಅವ್ರು ಹೋಗಿರ್ತಾರೆ, ನೀವು ಅದನ್ನೇ ನೆನಪು ಮಾಡಿಕೊಂಡು ಈ ಥರ ಬೇಜಾರು ಮಾಡಿಕೊಂಡು ಊಟ ಮಾಡದೇ ಇದ್ದರೆ ನನಗೂ ಕೂಡ ಬೇಜಾರಾಗುತ್ತೆ, ಪ್ಲೀಸ್ ಊಟ ಮಾಡಿ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಇಲ್ಲ ಸುಬ್ಬು, ನನಗೆ ಇವಾಗಲೇ ಅವ್ರನ್ನ ನೋಡ್ಬೇಕಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಸುಬ್ಬರು, ಮೇಡಮ್ ಅವರೆಲ್ಲೇ ಇದ್ರೂ ಕೂಡ ನಾನು ಹುಡುಕಿಸ್ತೀನಿ, ಹುಡುಕಿದ್ದಾದ್ಮೇಲೆ ನಿಮ್ಮನ್ನು ಅವ್ರನ್ನ ಅವ್ರ ಜೊತೆ ಸೇರಿಸ್ತೀನಿ, ಸರಿನಾ, ಇದೇ ನನ್ನ ಜವಾಬ್ದಾರಿ, ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಕೂಡ ಊಟನ ಮಾಡ್ತಾರೆ. ಈ ಕಡೆ ನಂದಿನಿ ಅವರು ವಿಜಯಾಂಬಿಕೆ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವಳು ನನ್ನ ದಾರಿಗೆ ಅಡ್ವಾಗಿ ನಿಂತಿದ್ದಾಳೆ, ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡಬಾರ್ದು, ನನ್ನ ಜೀವನಕ್ಕೆ ಕೊಳ್ಳಿ ಇಕ್ಕಿದ್ದಾಳೆ ಅಂತಂದರೆ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಸರ್ವನಾಶ ಮಾಡ್ತೀನಿ, ಸುಟ್ಟು ಬೂದಿ ಮಾಡ್ತೀನಿ, ಅಷ್ಟೇ ಅಲ್ಲದೆ ನಾನು ನನ್ನ ಮಗಳ ಜೊತೆ ಸೇರಬೇಕು, ನನ್ನ ಮಗಳಿಗೆ ನಾನೇ ನಿನ್ನ ತಾಯಿ ಅಂತ ಹೇಳ್ಕೋಬೇಕು, ಆದಷ್ಟು ಬೇಗ ವೀರು ಜೊತೆನೂ ಕೂಡ ಸೇರಬೇಕು, ಈಗೆಲ್ಲ ಆಗಬೇಕು ಅಂತಂದರೆ ನಾನು ಆದಷ್ಟು ಬೇಗ ನನ್ನ ಗುರಿನ ತಲುಪಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಚೋಟು ಅವರು ಕೂಡ ನಂದಿನಿ ಹೇಳಿದ ಮಾತನ್ನು ಕೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ವೀರು ಅವರು ಸುಬ್ಬುಗೆ ಫೋನ್ ಮಾಡ್ತಾರೆ. ಹೇಳಿ ಯಜಮಾನ್ರೆ ಅಂತ ಕೇಳಿದ್ರೆ, ಆಗ ವೀರು ಅವರು, ಸುಬ್ಬು ನಿಂಗೊಂದು ಖುಷಿ ವಿಚಾರ ಇದೆ, ಅದು ಏನು ಅಂತಂದರೆ ಜಾನಕಿ ಅವರು ಎಲ್ಲಿದ್ದಾರೆ ಅನ್ನೋ ಅಡ್ರೆಸ್ಸು ಈ ಸದ್ಯ ಕೆಲವೇ ನಿಮಿಷಗಳಲ್ಲಿ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳಿಬಿಟ್ಟು ಸುಬ್ಬು ಫುಲ್ ಶಾಕ್ ಆಗಿಬಿಡ್ತಾರೆ. ಅಲ್ಲ ಹೇಗೆ ಗೊತ್ತಾಗುತ್ತೆ, ನಂದಿನಿ ಅಮ್ಮವ್ರು ಇರೋ ಜಾಗ ಯಜಮಾನ್ರಿಗೆ ಗೊತ್ತಾದರೆ ಏನಪ್ಪ ಮಾಡಲಿ ಅಂತ ಟೆನ್ಷನ್ ಆಗಿಬಿಡ್ತಾರೆ.
ಈ ಕಡೆ ನಂದಿನಿ ಅವರು ನಾನು ಹೇಗಾದರೂ ಮಾಡಿ ಶ್ರಾವಣಿನ ನೋಡಬೇಕು, ಫೋನ್ ಏನಾದರೂ ಆನ್ ಮಾಡಿ ನೆಟ್ವರ್ಕ್ ಏನಾದರೂ ಸಿಕ್ಬಿಟ್ಟು ಅವ್ರು ಫೋನ್ ಮಾಡಿದ್ರೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾರೆ. ನಂತರ ಚೋಟು ಹೇಳಿದ ಮಾತನ್ನು ಕೂಡ ನೆನಪು ಮಾಡ್ಕೊಳ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೆಟ್ವರ್ಕ್ ಸಿಗಲ್ಲ ಅಂತ ಹೇಳಿರ್ತಾನೆ. ಆ ಮಾತನ್ನು ನೆನೆಸ್ಕೊಂಡು ಫೋನ್ ಕೂಡ ಆನ್ ಮಾಡ್ತಾರೆ. ಆಗ ತನ್ನ ಮಗಳನ್ನ ನೋಡ್ಬಿಟ್ಟು ಅಳ್ತಾ ಇರ್ತಾರೆ. ಅಷ್ಟರಲ್ಲಿ ಚೋಟು ಬಂದ್ಬಿಟ್ಟು ಏನಾಯ್ತು ಅಮ್ಮೋರೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಏನಿಲ್ಲ ಚೋಟು ಅಂತ ಹೇಳ್ಬಿಟ್ಟು ಮನೆಯಿಂದ ಸ್ವಲ್ಪ ದೂರ ಹೊರಗಡೆ ಬರ್ತಾರೆ. ಅಷ್ಟರಲ್ಲಿ ಫೋನ್ ಆನ್ ಮಾಡಿರೋದ್ರಿಂದ ನೆಟ್ವರ್ಕ್ ಕೂಡ ಸಿಗುತ್ತೆ. ನಂದಿನಿ ಅವರು ಅಲ್ಲ ಮಗಳೇ, ತಾಯಿ ಅಂದರೆ ದ್ವೇಷ ಮಾಡ್ತೀನಿ, ತಾಯಿ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿಯಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ. ಅಷ್ಟರಲ್ಲಿ ವೀರುಗೆ ನೋಟಿಫಿಕೇಶನ್ ಕೂಡ ಹೋಗುತ್ತೆ. ಜಾನ್ಕಿ ಅವ್ರ ಫೋನು ಆನ್ ಆಗಿದೆ ಅಂದರೆ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬಿಡ್ತು ನನಗೆ ಅಂತ ಹೇಳ್ಬಿಟ್ಟು ನಂದಿನಿ ಅವ್ರನ್ನ ಹುಡುಕೊಂಡು ವೀರು ಹೊರಟೇ ಬಿಡ್ತಾರೆ. ಸುರೇಂದ್ರ ಅವರು ವೀರು ಹೋಗಿದ್ದ ಜೋಶನ್ನ ನೋಡ್ಬಿಟ್ಟು ಏನು ಅಂತ ಶಾಕ್ ಆಗಿಬಿಡ್ತಾರೆ. ಈ ಕಡೆ ನಂದಿನಿ ಅವ್ರಿಗೆ ವೀರು ಕಡೆಯಿಂದ ಫೋನ್ ಬಂದೇ ಬಿಡುತ್ತೆ. ಆಗ ನಂದಿನಿ ಅವರು ಏನು ಮಾಡಲಿ ಅಂತ ಅವರು ಕೂಡ ಫುಲ್ ಟೆನ್ಷನ್ ಆಗ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.